ಹಿಪ್ಪುನೇರಳೆ ಸಮೃದ್ಧವಾಗಿ ಉತ್ತಮ ಬೆಳೆ ಬಂದಿದೆ ನೋಡಿ ವೀಕ್ಷಕರೇ. ನಮ್ಮ ಸಾಂಪ್ರದಾಯ ಕೃಷಿಯಲ್ಲಿ ಮುಂಚೆ ಯಾವ ರೀತಿ ಇತ್ತು ಅಂದರೆ ಸಾಲು ಪದ್ಧತಿ ಇತ್ತು, ಮತ್ತು ಅದು ಬುಡ ಅಂದರೆ ದುಂಪೆ ಅಂತ ನಾವೇನು ಕರಿತೀವಿ, ದುಂಪೆ ಮಾದರಿ ಹಿಪ್ಪುನೇರಳೆ ಸೊಪ್ಪು ನಾವು ಬೆಳೀತಾಯಿದ್ವಿ. ಬಟ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ ಇದು ನೋಡಿ, ಇದು ಗುಣಿ ಪದ್ಧತಿ ಮಾಡಿದ್ದಾರೆ. ಗುಣಿ ಆಗೋದು ಅದು ಗೊಬ್ಬರ, ಮಣ್ಣು, ಡಿಫ್ರೆಂಟು ಫರ್ಟಿಲೈಸರ್ ಅಂದರೆ ಕಾಂಪೋಸ್ಟ್ ಗೊಬ್ಬರ, ಎರೆಹುಳ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಟ್ಟು, ಮತ್ತು ಹಸಿರೆಲೆ ಗೊಬ್ಬರ ಎಲ್ಲ ಕೊಟ್ಟು ಗುಣಿಗಳು ಮುಚ್ಚಿ ಮತ್ತೆ ಅದರ ಮೇಲೆ ಹಿಪ್ಪುನೇರಳೆ ಕಡ್ಡಿ ಉಣಿರ್ತಾರೆ. ನೋಡಿ ಬುಡ ನೋಡಿ, ಕಾಂಡ ಹೆಂಗಿದೆಯೋ, ಕಾಂಡ ಯಾವ ಪ್ರಮಾಣದಲ್ಲಿದೆ ನೋಡಿ. ಓಕೆ, ಸೊ ಅಷ್ಟು ಮಾಡಿ ಪಾಪ ರೈತರು ಉಣಿರ್ತಾರೆ ನೋಡಿ. ಅದು ಪ್ರತಿಫಲ ನೋಡಿ ಯಾವ ರೀತಿ ಇದೆ, ಎಷ್ಟು ಸಮೃದ್ಧವಾಗಿ, ಸೊಪ್ಪು ಕೂಡ ಅಷ್ಟೇ ಬಲಿಷ್ಠವಾಗಿದೆ. ಸೊ ಇದನ್ನು ಏನು ನಮ್ಮ ರೇಷ್ಮೆ ಹುಳುಗಳು ಮೇಯ್ತವೆ, ಅದರ ಇಳುವರಿ ಸೊಪ್ಪಲ್ಲೂ ಕಾಣಿಸುತ್ತೆ. ಮತ್ತು ಕ್ವಾಲಿಟಿ ಅಂತ ನಾವೇನು ಕರಿತೀವಿ ರೇಷ್ಮೆ ಹುಳ ಒಂದು ಈ ಸೊಪ್ಪನ್ನು ತಿಂದಾಗ ಅದರಲ್ಲಿ ಅದರದೇ ಆದ ಒಂದು ಪೋಷಕಾಂಶಗಳು ಆ ಸೊಪ್ಪಲ್ಲಿ ಸಮೃದ್ಧವಾಗಿ ಇರೋದರಿಂದ ರೇಷ್ಮೆ ಹುಳುಗಳು ಇದನ್ನು ಆಹಾರವಾಗಿ ಏನು ಸ್ವೀಕರಿಸ್ತವೆ, ಅದರ ಪ್ರತಿಫಲ ಕೂಡ ಅಲ್ಲೇ ಕಾಣ್ಬೋದು ಅಲ್ವಾ. ನೋಡಿ ತೋಟ ನೋಡಿ, ಎಷ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ. ಯಾರು ರೈತರು ಬಲು ಸಮೃದ್ಧವಾಗಿ ಮಾಡಿದ್ದಾರೆ, ಆಸೆ ಆಗುತ್ತೆ ಈ ತೋಟ ನೋಡೋದಕ್ಕೆ. ನಮ್ಮ ಸಾಂಪ್ರದಾಯಿಕ ಕೃಷಿಗೂ ಈ ಗುಣಿ ಪದ್ಧತಿಗೂ ವ್ಯತ್ಯಾಸ, ಅಜಗಜಾಂತರ ವ್ಯತ್ಯಾಸ ಇದೆ. ಅದರ ಒಂದು ಇಳುವರಿ ನೋಡಿ, ಒಂದು ಬುಡದಲ್ಲಿ ಏನಿಲ್ಲ ಅಂದ್ರೂ ಒಂದು ರಾಗಿ ಕಟ್ಟಷ್ಟು ಸೊಪ್ಪು ಸಿಗುತ್ತೆ ಒಂದೇ ಬುಡದಲ್ಲಿ, ಒಂದೇ ಕಾಂಡ ನೋಡಿ. ಕಾಂಡ ನೋಡಿ ಅಲ್ಲಿ ಕಾಣಿಸ್ತಿದೆಯಾ ಬುಡ. ಗುಣಿ ಪದ್ಧತಿಯಲ್ಲಿ ಈ ರೀತಿ ಹಿಪ್ಪುನೇರಳೆ ಸೊಪ್ಪು ಬೆಳೀತಾರೆ ಈ ಪ್ರದೇಶದಲ್ಲಿ. ಇದು ಯಾವ ಪ್ರದೇಶಪ್ಪ ಅಂದರೆ ಗಂಭೀರನಹಳ್ಳಿ ಮತ್ತು ಹೊಳಪನಹಳ್ಳಿ, ಅಂದರೆ ನಮ್ಮ ಎಚ್ ಕ್ರಾಸ್ ವಿಜಯಪುರ ಆನ್ ದ ವೇ, ಇದು ಇನ್ ಬಿಟ್ವೀನ್ ಈ ವಿಲೇಜ್ ಬರುತ್ತೆ. ಯಾರು ರೈತರು ತುಂಬ ಶ್ರಮಪಟ್ಟು ಮಾಡಿದ್ದಾರೆ. ಸೊ ಇನ್ನುಳಿದ ರೈತರಿಗೂ ಇದು ಪ್ರೇರಣೆ ಆಗಲಿ, ಸ್ಫೂರ್ತಿ ಆಗಲಿ. ಎಷ್ಟು ಎಕರೆ ಮಾಡ್ತೀವಿ ಅನ್ನೋ ಮುಖ್ಯ ಅಲ್ಲ, ಆ ಒಂದು ಚಿಕ್ಕ ಪ್ರಮಾಣದಲ್ಲಿ ಮಾಡಿದ್ರು ಆ ಕ್ವಾಂಟಿಟಿ ಏನು ಬೆಳೀತಾ ಇದ್ದಾರೆ ಅದು ಮುಖ್ಯ ಆಗುತ್ತೆ ಅಲ್ವಾ. ಇದು ವೈಜ್ಞಾನಿಕ ಕೃಷಿ. ಸಾಂಪ್ರದಾಯಿಕವಾಗಿ ನಾವೇನು ಮಾಡ್ತಾಯಿದ್ವಿ, ಸಾಲು ಪದ್ಧತಿ ಮಾಡ್ತಾಯಿದ್ವಿ, ಅದರಲ್ಲಿ ದುಂಪೆಗಳು ಅಂದರೆ ಬುಡ ಆ ಥರ ನೋಡ್ತಾ ಇದ್ವಿ. ಇದು ಗುಣಿ ಪದ್ಧತಿಯಲ್ಲಿ ಹಿಪ್ಪುನೇರಳೆ ಸೊಪ್ಪು ಬೆಳೆದಿದ್ದಾರೆ. ತುಂಬ ಇಷ್ಟ ಆಯಿತು. ಜೈ ಕಿಸಾನ್, ಎಲ್ರಿಗೂ ಧನ್ಯವಾದಗಳು, ಶುಭವಾಗಲಿ.